ನಿಮ್ಮ ಜೀವನದಲ್ಲಿ ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ವಾ? ಬಂದ ಹಣ ಕೂಡ ಬೇಗ ಹೋಗ್ತಿದೆಯಾ? ಶಾಂತಿ, ಸಮಾಧಾನ ಇಲ್ಲವಾ? ಇದಕ್ಕೆ ಕಾರಣ ದೊಡ್ಡ ಸಮಸ್ಯೆ ಅಲ್ಲ, ನಾವು ದಿನನಿತ್ಯ ಗೊತ್ತಿಲ್ಲದೆ ಮಾಡುವ ಒಂದು ಚಿಕ್ಕ ತಪ್ಪು. ಈ ವಿಡಿಯೋ ಅಂತ್ಯವರೆಗೆ ನೋಡಿದರೆ ಆ ತಪ್ಪು ಏನು, ಅದನ್ನು ಹೇಗೆ ಸರಿಪಡಿಸಬೇಕು ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಳ್ತೀರಾ. ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಲಕ್ಷ್ಮೀ ಕೃಪೆ ಯಾವಾಗ ಇರುತ್ತೆ ಎಂದು ನೋಡೋಣ. ಲಕ್ಷ್ಮೀ ದೇವಿ ಸ್ವಚ್ಛತೆ, ಶಾಂತಿ, ಸಕಾರಾತ್ಮಕದ ಮಾತುಗಳು ಹಾಗೂ ಶ್ರದ್ಧೆ, ಈ 4 ಇರುವ ಮನೆಗೆ ಲಕ್ಷ್ಮಿ ಬರುತ್ತಾಳೆ ಎಂದು ಹೇಳಬಹುದು. ಆದರೆ ನಮ್ಮ ಒಂದು ತಪ್ಪು ಅವಳನ್ನು ದೂರ ಮಾಡುತ್ತೆ. ಆ ಒಂದು ದೊಡ್ಡ ತಪ್ಪು ಏನು? ಬಹುತೇಕ ಜನ ಮಾಡೋ ಆ ಅತಿ ದೊಡ್ಡ ತಪ್ಪು ಯಾವುದು ಅಂದರೆ ನಕಾರಾತ್ಮಕದ ಮಾತು, ನಕಾರಾತ್ಮಕದ ಯೋಚನೆ. ಯಾವ ರೀತಿ ಅಂದರೆ ಹಣ ಬರಲ್ಲ, ನನಗೆ ಅದೃಷ್ಟ ಇಲ್ಲ, ಎಷ್ಟೇ ದುಡಿದ್ರೂ ಪ್ರಯೋಜನ ಇಲ್ಲ. ಈ ಮಾತುಗಳು ನಿಮ್ಮ ಮನೆಯ ವಾತಾವರಣವನ್ನೇ ನೆಗೆಟಿವ್ ಮಾಡುವಂತಹ ಶಕ್ತಿ ಇದೆ. ಹಾಗಾದರೆ ಲಕ್ಷ್ಮೀ ದೇವಿಗೆ ಇದು ಇಷ್ಟವಿಲ್ಲ. ಹಾಗೂ ಹಣ ನಿಲ್ಲದಿರುವ ಕಾರಣ ನೀವು ಗಮನಿಸಿದ್ದೀರಾ? ತುಂಬ ಮನೆಗಳಲ್ಲಿ ಹಣ ಎಷ್ಟೇ ದುಡಿತಾ ಇದ್ದರೂ ಸಹ ನಿಲ್ಲುತ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಕಂಡುಕೊಳ್ಳದೆ ದಿನನಿತ್ಯ ದುಡಿಯುವುದು, ಹಣ ಕೈಯಲ್ಲಿ ನಿಲ್ಲದೆ ಇರುವುದು ಆಗುತ್ತಾ ಹೋಗುತ್ತದೆ. ಹಾಗಾದರೆ ಹಣ ನಿಲ್ಲದಿರುವ ಕಾರಣ ಏನು ಎಂದು ಗಮನಿಸೋಣ. ಅನಾವಶ್ಯಕ ಖರ್ಚು, ಸಾಲ ಕೊಟ್ಟು ವಾಪಸ್ ಬಾರದು, ತಿಂಗಳ ಕೊನೆಗೆ ಖಾಲಿ ಕೈ. ಇದಕ್ಕೆ ಕಾರಣಗಳು ಹಣದ ಬಗ್ಗೆ ಇರುವ ಭಯ, ಆತುರದ ನಿರ್ಧಾರ, ಬಂದಾಗ ನೋಡೋಣ ಅನ್ನೋ ಮನಸ್ಥಿತಿ. ಹಣವನ್ನು ಗೌರವಿಸದೇ ಇದ್ದರೆ ಹಣ ನಿಮ್ಮ ಬಳಿ ನಿಲ್ಲುವುದಿಲ್ಲ. ಮನೆಯಲ್ಲಿ ಗೊತ್ತಿಲ್ಲದೆ ಆಗೋ ತಪ್ಪುಗಳು, ಈ ತಪ್ಪುಗಳು ಇದೆ. ಲಕ್ಷ್ಮೀ ಕೃಪೆ ಕಡಿಮೆ ಮಾಡುತ್ತೆ. ಅಡುಗೆ ಮನೆ ಅಶುದ್ಧ, ದೀಪ ಹಚ್ಚದೆ ಇರುವುದು, ಮನೆ ತುಂಬ ಅಸ್ತವ್ಯಸ್ತ, ಬೆಳಗ್ಗೆ ಕೋಪದಿಂದ ಮಾತುಗಳು. ಮನೆ ಶುದ್ಧವಾಗಿದ್ದರೆ ಮನಸ್ಸು ಶಾಂತವಾಗುತ್ತೆ ಹಾಗೂ ಹಣದ ಮಾರ್ಗ ಸಹ ತೆರೆಯುತ್ತೆ. ಸರಳ ಆದರೆ ಶಕ್ತಿಶಾಲಿ ಪರಿಹಾರವೊಂದನ್ನು ಹೇಳುತ್ತೇನೆ. ಈ 4 ಕೆಲಸ ಮಾಡಿದರೆ ಲಕ್ಷ್ಮೀ ಕೃಪೆ ಮರಳಿ ಬರುತ್ತೆ. ಆ ಕೆಲಸಗಳು: ದಿನವೂ ಕನಿಷ್ಠ 1 ದೀಪ ಹಚ್ಚಿ, ಹಣ ಬಂದಾಗ ಧನ್ಯವಾದ ಹೇಳಿ, ಅನಾವಶ್ಯಕ ಖರ್ಚಿಗೆ ಇಲ್ಲ ಎಂದು ಹೇಳಿ, ಬೆಳಗ್ಗೆ 1 ಸಕಾರಾತ್ಮಕದ ಮಾತುಗಳು, ನನ್ನ ಮನೆಗೆ ಸಮೃದ್ಧಿ ಬರುತ್ತಿದೆ. ಇದು ಸರಳ ಆದರೆ ತುಂಬ ಶಕ್ತಿಯುತ. ನೆನಪಿಟ್ಟುಕೊಳ್ಳಿ, ಸರಳ ಎಂದು ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಶಕ್ತಿಯುತವಾದ ಮಾತುಗಳಿವು. ಲಕ್ಷ್ಮೀ ಕೃಪೆ ದೂರವಾಗೋದು ಅದೃಷ್ಟದಿಂದಲ್ಲ, ನಮ್ಮ ಒಂದು ತಪ್ಪಿನಿಂದ. ಇಂದು ಅದನ್ನು ಸರಿಪಡಿಸಿದರೆ ನಾಳೆ ನಿಮ್ಮ ಜೀವನ ಬದಲಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಲಕ್ಷ್ಮಿ ಎಂದು ಬರೆಯಿರಿ. ಭವಿಷ್ಯವಾಣಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಯಾವ ರಾಶಿಗೆ ಹಣದ ಯೋಗ ಶುರು ಎಂದು
ನೋಡೋಣ. ಧನ್ಯವಾದಗಳು.